ನಮಸ್ಕಾರ ಸ್ನೇಹಿತರೆ. ಹಾಸನದ ಹಾಸನಾಂಬ ದೇವರನ್ನು ನೀವು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರಾ? ಹಾಗಾದರೆ ಹಾಸನಾಂಬ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಸನ ಅಂತಕ್ಕಂಥದ್ದು ಇವತ್ತು ನೆನೆಯದಲ್ಲ. ಹಾಸನದ ಕುರಿತು ಹೇಳಬೇಕಾದ್ರೆ ಬಹಳ ವಿಚಾರಗಳು ಇರುತ್ತೆ. ಯಾಕೆ ಅಂದರೆ ಇದು ಇತ್ತ ಜೈನಕಾಶಿಯೂ ಹೌದು, ಜಕ್ಕಣರ ನೆಲೆಯ ಬೀಡಾಗಿರ್ತಕ್ಕಂಥದ್ದು ಹೌದು. ಹಾಗೂ ಇಷ್ಟೇ ಅಲ್ಲ, ಪುರಾಣ ಇತಿಹಾಸಗಳ ಕಾಲದಲ್ಲಿ ಅಂದರೆ ಅರ್ಜುನನ ಮೊಮ್ಮಗ ಏನಿದ್ದಾನೆ ಜನಮೇಜಯ ಮಹಾರಾಜ, ನಾವೆಲ್ಲ ಕೇಳಿದ್ದೀವಿ. ಆತ ತನ್ನ ತಂದೆಯ ಸಾವಿಗೆ ನಾಗಗಳು ಕಾರಣ ಎಂಬತಕ್ಕಂತಹ ಉದ್ದೇಶದಿಂದ ಆ ನಾಗಕುಲವನ್ನೇ ನಾನು ನಾಶ ಮಾಡ್ತೇನೆ ಅಂತ ಸರ್ಪ ಸಂಹಾರ ಯಾಗವನ್ನು ಮಾಡಿದಂತಹ ಮಹಾರಾಜ. ಹಾಗಾಗಿ ತದನಂತರ ಆಸ್ತಿಕ ಮುನಿಯ ಮಾತನ್ನು ಕೇಳಿ ಆತ ಸರ್ಪಯಾಗವನ್ನು ನಿಲ್ಲಿಸಿ ನಾಗಕುಲವನ್ನು ಉಳಿಸಿದ ಎಂತಕ್ಕಂಥದ್ದು. ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿರತಕ್ಕಂತಹ ನಮ್ಮ ಹಾಸನದ ಹಾಸನಾಂಬೆ ಅಂದರೆ ಗ್ರಾಮ ದೇವತೆಯ ವಿಚಾರ ಬಹಳ ವಿಶೇಷ. ಈ ದೇವಿ ಇಂದು ನೆನ್ನೆಯದಲ್ಲ. ಪುರಾಣಗಳ ಕಾಲದಲ್ಲಿ ಈಕೆ ಏನಪ್ಪ ಅಂದರೆ ಸಪ್ತಮಾತೃಕೆಯ ಸ್ವರೂಪ. ಅಂದರೆ ಸಪ್ತಮಾತೃಕೆ 7 ದೇವಿಯರು ಕೂಡ ವಾಯುವಿಹಾರ ನಿಮಿತ್ತವಾಗಿ ಆಕಾಶ ಮಾರ್ಗದಲ್ಲಿ ಬರಬೇಕಾದರೆ ಇಲ್ಲಿಯ ಒಂದು ಪರಿಸರ ಸೌಂದರ್ಯಕ್ಕೆ ಮನಸೋತು, ಈ ಜಾಗದ ಪಾವಿತ್ರ್ಯತೆಗೆ ಮನಸೋತು ದೇವಿಯರು ಇಲ್ಲಿ ನೆಲೆ ನಿಲ್ಲಬೇಕು ಅಂತ ಇಚ್ಛೆಯನ್ನುಗೊಂಡು ಜಗನ್ಮಾತೆಯರಾಗಿರ್ತಕ್ಕಂತಹ 3 ದೇವಿಯರು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ ಎಂಬತಕ್ಕಂಥವರು ಇವತ್ತಿನ ಹಾಸನಾಂಬ ದೇವರ ಗರ್ಭಗುಡಿಯಲ್ಲಿ ಇರತಕ್ಕಂತಹ ಉತ್ತ ಸ್ವರೂಪದಲ್ಲಿ ನೆಲೆಯಾಗ್ತಾರೆ. ಇನ್ನು ಉಳಿದಿರ್ತಕ್ಕಂತಹ 3 ಜನ ವೈಷ್ಣವಿ, ವಾರಾಹಿ, ಇಂದ್ರಾಣಿಯರು ಹಾಸನದ ಮಧ್ಯಭಾಗದಲ್ಲೇ ಇರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕೊಳ ಅಂದರೆ ದೇವಿಗೆರೆ ಅಂತಕ್ಕಂಥದ್ದಾಗಿ ಕರೀತಕ್ಕಂಥದ್ದಾಗ್ತದೆ. ಆ ದೇವಿಗೆರೆಯಲ್ಲಿ ಅದು ನೋಡಲಿಕ್ಕೆ ಒಂದೇ ಕೊಳ, ಆದರೆ ಆ ಕೊಳದ ಒಳಗೆ 3 ಬಾವಿಗಳಿರ್ತಕ್ಕಂತಹದ್ದು. ಈ ಬಾವಿಯ ಸ್ವರೂಪದಲ್ಲಿ 3 ದೇವಿಯರು ನೆಲೆಯಾಗ್ತಾರೆ. ಇನ್ನು ಚಾಮುಂಡೇಶ್ವರಿಯು ಹಾಸನದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಹೊಸಕೋಟೆಯಲ್ಲಿ ಕೆಂಚಾಂಬ ಸ್ವರೂಪದಲ್ಲಿ ನೆಲೆಯಾಗ್ತಾರೆ. ಇವರು ನೆಲೆ ನಿಂತು ತದನಂತರ ಅನೇಕ ವರ್ಷಗಳೇ ಕಳೀತಕ್ಕಂಥದ್ದಾಗ್ತದೆ. ಜನಗಳು ಬರ್ತಾ ಇರ್ತಾರೆ, ದೇವಿಯನ್ನು ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬಳು ಮಹಾಪತಿವ್ರತೆಯಾಗಿರ್ತಕ್ಕಂತಹ ಸ್ತ್ರೀ ಪ್ರತಿನಿತ್ಯ ದೇವಿಯ ಭಕ್ತಿಯಿಂದ ದೇವಿಯನ್ನು ಅರ್ಚನಾದಿಗಳನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಪತಿವ್ರತ ಸ್ತ್ರೀಗೆ ಗಂಡ ಹಾಗೂ ಅತ್ತೆ ಬಹಳ ಕಾಟ ಕೊಡ್ತಾ ಇರ್ತಾರೆ. ಆದರೆ ಈಕೆ ಪ್ರತಿನಿತ್ಯ ದೇವಿಯ ಸಾನ್ನಿಧ್ಯಕ್ಕೆ ಬಂದು ದೇವಿಯನ್ನು ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾ ಇರ್ತಾಳೆ. ಒಂದು ದಿನ ಪ್ರತಿನಿತ್ಯ ಈಕೆ ಹೋಗ್ತಾಳಲ್ಲ, ಯಾವ ಜಾಗಕ್ಕೆ ಹೋಗ್ತಾಳೆ ಅಂತ ಅವಳನ್ನು ಹಿಂಬಾಲಿಸಿ ಬಂದಿರತಕ್ಕಂಥ ಅತ್ತೆ ನೋಡಿದಾಗ ಈಕೆ ದೇವರ ಮುಂದೆ ಶರಣಾಗಿ ದೇವರ ಪೂಜೆಗಳನ್ನು ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಮನೆಯ ಕೆಲಸಗಳನ್ನು ಬಿಟ್ಟು ಈಕೆ ಇಲ್ಲಿ ಬಂದು ದೇವರು ಅಂತ ಇದ್ದಾಳಲ್ಲ ಅಂತ ಕೋಪದಿಂದ ಹಿಂದೆ ಇರತಕ್ಕಂತಹ ಒಂದು ಬಟ್ಟಲಿನಿಂದ ಸೊಸೆಗೆ ಹೊಡೆದಾಗ ಆ ಸೊಸೆ ನೋವನ್ನು ತಾಳಲಾರದೆ ಅಮ್ಮ ಹಾಸನಾಂಬ ಅಂತ ಕೂಗಿದ್ದೇ ತಡ 3 ದೇವಿಯರು ಕೂಡ ಪ್ರತ್ಯಕ್ಷಳಾಗಿ ಅತ್ತೆಗೆ ಶಾಪವನ್ನು ಕೊಡ್ತಾರೆ. ಸೊಸೆ, ತಾಯಿ ನಿನ್ನ ಪಾದವನ್ನು ಬಿಟ್ಟು ನಾನು ಹೊರಗಡೆ ಹೋಗಲಾರೆ, ಈ ಗರ್ಭಗುಡಿಯನ್ನು ನಾನು ಕಾಲನ್ನು ಹೊರಗಡೆ ದಾಟಲಾರೆ ಅಂತಕ್ಕಂಥದ್ದಾಗಿ ಬೇಡಿಕೊಂಡಾಗ ಆಕೆ ನೀನು ಇಲ್ಲೇ ಇರು, ಪ್ರತಿ ವರ್ಷವೂ ಕೂಡ ಒಂದೊಂದು ಭತ್ತದ ಕಾಳಿನ ತುದಿಯಷ್ಟು ನೀನು ಚಲಿಸ್ತಾ ಬಾ, ತದನಂತರವಾಗಿ ಯಾವತ್ತು ನೀನು ನನ್ನ ಪಾದವನ್ನು ಮುಟ್ತೀಯೋ ಅವತ್ತೇ ಕಲಿಯುಗದ ಅಂತ್ಯ ಅಂತಕ್ಕಂಥದ್ದಾಗಿ ಹೇಳಿ ಅವರು ನೆಲೆಯಾಗ್ತಾರೆ. ತದನಂತರ ಅನೇಕ ವರ್ಷಗಳು ಕಳೆಯುತ್ತೆ. ಈ ಹಾಸನಾಂಬ ದೇವರ ಏನು ಸಾನ್ನಿಧ್ಯ ಇದೆ ಅಥವಾ ಈ ಪ್ರಾಂತ್ಯ ಇದೆ, ಇದನ್ನು ಕೃಷ್ಣಪ್ಪ ನಾಯಕ ಎಂಬತಕ್ಕಂತಹ ಒಬ್ಬ ನಾಯಕನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆತ ಒಮ್ಮೆ ಪ್ರಯಾಣಕ್ಕಾಗಿ ದಾರಿಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಈ ಜಾಗದಲ್ಲಿ ಒಂದು ಮೊಲ ಅಡ್ಡ ಹೋಗ್ತದೆ, ಅಪಶಕುನ ಅಂತಕ್ಕಂಥದ್ದಾಗಿ ಆತ ಭಾವಿಸಿದಾಗ ಬೇಸರದಿಂದ ಅಲ್ಲೇ ನಿಲ್ತಾನೆ. ಆ ಸಮಯದಲ್ಲಿ ಹಾಸನಾಂಬೆಯರು ಆತನಿಗೆ ಪ್ರತ್ಯಕ್ಷನಾಗಿ ಮಗು ಖಿನ್ನತೆಗೆ ಒಳಗಾಗಬೇಡ, ಈ ಜಾಗದಲ್ಲಿ ನಿನ್ನನ್ನು ನಿಲ್ಲಿಸಲಿಕ್ಕಾಗಿ ಅಪಶಕನವಾಯಿತು ಅಷ್ಟೇ, ಇದು ಪವಿತ್ರ ಜಾಗ, ಈ ಜಾಗದಲ್ಲಿ ಗುಡಿಯನ್ನು ನಿರ್ಮಾಣ ಮಾಡು ಎಂಬತಕ್ಕಂಥದ್ದಾಗಿ ಆತನಿಗೆ ಸೂಚನೆಯನ್ನು ಕೊಡ್ತಾನೆ. ಆ ಸೂಚನೆಯ ಮೇರೆಗೆ ಆತ ಇಲ್ಲಿ ದೇವಾಲಯವನ್ನು ಕಟ್ಟಿಸಿ ಇಲ್ಲೇ ಆಳ್ವಿಕೆಯನ್ನು ಮಾಡ್ತಾನೆ. ಆತನಿಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದಾಗ್ತದೆ. ಅನೇಕ ಇದೇ ರೀತಿಯಾಗಿ
ಪಾರಂಪರಿಕ ಸ್ವರೂಪದಲ್ಲಿ ಇವತ್ತಿಗೂ ಕೂಡ ಪೂಜೆ ಪುನಸ್ಕಾರಾದಿಗಳು ಆ ಕೃಷ್ಣಪ್ಪ ನಾಯಕನ ವಂಶಸ್ಥರು ಇವತ್ತಿಗೂ ಕೂಡ ದೇವಾಲಯದ ಬಾಗಿಲನ್ನು ತೆಗೆಯತಕ್ಕಂತಹ ಸಮಯದಲ್ಲಿ ಬಾಳೆ ಮರವನ್ನು ಕಡಿದು ದೇವಿಯ ಒಂದು ದರ್ಶನಕ್ಕೆ ಅನುವನ್ನು ಮಾಡಿಕೊಡ್ತಕ್ಕಂತಹ ವಾಡಿಕೆ ಇವತ್ತಿಗೂ ಇದೆ. ಇನ್ನು ಈ ದೇವಾಲಯದ ಆವರಣವನ್ನು ನಾವು ನೋಡಬೇಕಾದ್ರೆ ಏನು ವಿಶೇಷ ಅಂದರೆ, ಇಲ್ಲಿ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಂತಕ್ಕಂಥದ್ದು ಈ ದೇವಾಲಯದ ಒಳಗೆ ಇರತಕ್ಕಂತಹ ಇನ್ನೊಂದು ದೇವಾಲಯ. ಈ ಸಿದ್ದೇಶ್ವರ ಸ್ವಾಮಿಯ ವಿಗ್ರಹ ಯಾವ ರೀತಿ ಇದೆ ಅಂದರೆ, ಇದು ಬಹಳ ಪುರಾತನ ಕಾಲದ್ದು ಅಂತಕ್ಕಂಥದ್ದು ಒಂದು ಬಗೆ. ಆದರೆ ಇದು ಉದ್ಭವ ಮೂರ್ತಿ. ಈ ಉದ್ಭವ ಮೂರ್ತಿ ಅರ್ಜುನನಿಗೆ ಶಿವನು ಪಾಶುಪತಾಸ್ತ್ರವನ್ನು ನೀಡ್ತಕ್ಕಂತಹ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ದಯಪಾಲಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಈ ಸಿದ್ದೇಶ್ವರ ಸ್ವಾಮಿಯು ಇರ್ತಕ್ಕಂಥದ್ದಿದೆ. ಹಾಗಾಗಿ ಮತ್ತೆ ಇನ್ನೊಂದು ವಿಶೇಷ ಏನು ಅಂದರೆ, ಈ ಸಿದ್ದೇಶ್ವರ ಸ್ವಾಮಿಯ ಶಿಲೆ ಏನಿದೆ, ಆ ಶಿಲೆ ಸದಾಕಾಲ ತಂಪಾಗಿ ಇರತಕ್ಕಂಥದ್ದು. ಅಂದರೆ ಒದ್ದೆಯಾಗೇ ಇರ್ತದೆ. ಅಂದರೆ ಆ ಕಲ್ಲಿನಲ್ಲಿ ನೀರು ಬರ್ತಾ ಇರ್ತದೆ, ಆದರೆ ಅದು ಹೊರಗಡೆ ಅಷ್ಟೊಂದು ಹುಕ್ಕುವ ಮಟ್ಟಕ್ಕೆ ಇರೋದಿಲ್ಲ, ಥಂಡಿ ಇರ್ತಕ್ಕಂಥದ್ದು ಇರ್ತದೆ. ಮತ್ತು ಈ ದೇವಾಲಯದ ಅಂದರೆ ಹಾಸನಾಂಬ ದೇವಾಲಯದ ಒಳಾವರಣದಲ್ಲಿ ವೀರಭದ್ರೇಶ್ವರ, ಕಳ್ಳಪ್ಪ ಅಂತಕ್ಕಂತಹ ಮತ್ತೊಂದು ಪ್ರತ್ಯೇಕ ಗುಡಿ ಇದೆ. ಈ ಕಳ್ಳಪ್ಪ ಯಾರು ಅಂತ ನಾವು ನೋಡೋದಾದರೆ, ಈ ದೇವಿಯ ಒಡವೆಯನ್ನು, ದೇವಿಯಲ್ಲಿ ಬಹಳ ಒಡವೆಗಳಿದೆ, ಆ ದೇವಾಲಯವನ್ನು ನಾವು ಏನಾದರೂ ಮಾಡಿ ಆ ಒಡವೆಗಳನ್ನು ನಮ್ಮ ಪಾಲಾಗಿ ದಕ್ಕಿಸ್ಕೋಬೇಕು ಅಂತ ದುರುದ್ದೇಶದಿಂದ ಈ ಜಾಗಕ್ಕೆ 4 ಜನ ಕಳ್ಳರು ಬರ್ತಾರೆ. ಬಂದು ದೇವಿಯ ಒಡವೆಗಳನ್ನೆಲ್ಲ ರಾತ್ರಿ ಸಮಯದಲ್ಲಿ ಕದ್ದು ಹೊರಗೆ ಬರ್ತಾರೆ. ದೇವಿಯ ಶಾಪಕ್ಕೆ ಒಳಗಾಗಿ ದೇವಿಯರು ಅವರು ಎಲ್ಲಿ ನಿಂತಿದ್ರು, ಗರ್ಭಗುಡಿಯನ್ನು ದಾಟಿದ್ದೇ ತಡ ಆ ಜಾಗದಲ್ಲೇ ನಿಂತಿದ್ದ ಜಾಗದಲ್ಲೇ ಕಲ್ಲಾಗಿಸಿಬಿಟ್ಟಿದ್ದಾರೆ. ಅಮ್ಮನವರ ಪವಾಡ ಆ ಮಟ್ಟಕ್ಕೆ ಇರತಕ್ಕಂಥದ್ದು. ಅವರು ಇವತ್ತಿಗೂ ಕೂಡ ಅಲ್ಲಿ 4 ಶಿಲೆಯಾಗಿ ಇದ್ದಾರೆ. ಅದನ್ನು ನಾವು ಈಗಲೂ ಕೂಡ ನೋಡ್ಬೋದಾಗಿದೆ. ಇನ್ನು ಅದರ ಪಕ್ಕ ಇರ್ತಕ್ಕಂಥದ್ದು ಹಾಲಪ್ಪನವರ ಗುಡಿ ಅಂತಕ್ಕಂಥದ್ದು, ಅದರ ಪಕ್ಕ ಇರತಕ್ಕಂತಹ ವೀರಭದ್ರೇಶ್ವರನ ಗುಡಿ. ಇನ್ನು ನಾವು ಎಡಭಾಗದಲ್ಲಿ ನೋಡೋದಾದರೆ ಗಣಪತಿಯ ಗುಡಿ ಇದೆ. ಇಷ್ಟೆಲ್ಲ ವಿಶೇಷತೆ ವೈಭವಗಳನ್ನು ಒಳಗೊಂಡಿರತಕ್ಕಂತಹದ್ದೇ ನಮ್ಮ ಹಾಸನಾಂಬ ದೇವಾಲಯ. ಎಲ್ಲರಿಗೂ ಕೂಡ ಧನ್ಯವಾಗಲಿ.